ಎದ್ದೇಳೋ ಕೃಷ್ಣ, ಎದ್ದೇಳು. ನೀರು. ಕೃಷ್ಣ, 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 ಅಣ್ಣ, ಕೃಷ್ಣ. ಯಾವತ್ತೂ ಇಲ್ದಿರೋದು ಈ ರೀತಿ ಎಲ್ಲ ಆಗ್ತಿದ್ಯಲ್ರಿ. ಪ್ಲಾನ್ ಫೇಲ್ ಆಯ್ತು. ಕೃಷ್ಣ ನೋಡಿದ್ರೆ ಈ ಪರಿಸ್ಥಿತಿನಲ್ಲಿದ್ದಾನೆ. ಇವಾಗ ಹೇಗಪ್ಪ ದೇವ್ರೆ? ಕೃಷ್ಣ, 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 ಕಣ್ತೆಗಿಯಪ್ಪ. ಏನಾಯ್ತು? ನೀನ್ ಇಷ್ಟೊತ್ತು ಎಲ್ಲಿಗೆ ಹೋಗಿದ್ದೆ? ಅದನ್ನ ಆಮೇಲೆ ಹೇಳ್ತೀನಿ. ಮೊದಲು ಇಲ್ಲಿ ಏನ್ ನಡೀತು ಅಂತ ಹೇಳಿ. ನಿಹಾರಿಕಾ ಅಮ್ಮನವರಿಗೆ ಅಭಿಷೇಕ ಮಾಡ್ತಿರ್ಬೇಕಾದ್ರೆ ಯಾರೋ ಸ್ಮೋಕ್ ಬಾಂಬ್ ಹಾಕಿದ್ರು. ಎಲ್ರೂ ಶಾಕ್ ಆದ್ವಿ. ಜನರಂತೂ ಒಬ್ಬೊಬ್ರೆ ಒಂದೊಂದು ದಿಕ್ಕಿಗೆ ಓಡೋದ್ರು. ಅವಾಗಿಂದ ಅಣ್ಣ ಅನ್ಕಾನ್ಶಿಯಸ್ ಆಗಿದ್ದಾನೆ. ಇನ್ನೂ ಪ್ರಜ್ಞೆ ಬಂದಿಲ್ಲ. ಇಷ್ಟು ವರ್ಷಗಳಲ್ಲಿ ಎಷ್ಟೋ ಹಬ್ಬಗಳಿಗೆ ಬಂದಿದ್ದೀವಿ, ಎಷ್ಟೋ ಜಾತ್ರೆ ಮಾಡಿದ್ದೀವಿ. ಇವತ್ತೇ ಯಾಕೆ ಹೀಗಾಯ್ತು? ನಮಗೆ ಗೊತ್ತಿಲ್ಲದಿರೋಂಥ ಅಪಚಾರ ಏನೋ ನಡೆದಿದೆ. ಆಮೇಲೆ ವಿವರವಾಗಿ ತಿಳಿಯುತ್ತೆ. ಯಾರಿಗೂ ಪ್ರಾಣಹಾನಿ ಆಗದೆ ಇರೋದೇ ತುಂಬ ಒಳ್ಳೆಯದು. ಕೃಷ್ಣ, ಕೃಷ್ಣ, ಇಂಥ ಪವಿತ್ರವಾದ ಜಾಗದಲ್ಲಿ ಸ್ಮೋಕ್ ಬಾಂಬ್ ಹಾಕ್ಬೇಕಾಗಿರೋ ಅಗತ್ಯ ಯಾರಿಗೆ ಬಂದಿದೆ? ಅವ್ರು ಏನ್ ಅನ್ಕೊಂಡು ಇದನ್ನೆಲ್ಲ ಮಾಡಿರ್ತಾರೆ? ಅಷ್ಟಕ್ಕೂ ಇಲ್ಲಿಂದ ಏನು ತಗೊಂಡೋಗ್ಬೇಕು ಅನ್ನೋದು ಅವ್ರ ಆಲೋಚನೆ. ಎಲ್ಲರೂ ತಲೆಗೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಏನೋ ಒಂದು ಹೇಳಿ ಟಾಪಿಕ್ನ ಕ್ಲೋಸ್ ಮಾಡಬೇಕು. ಹಾಗೇನೆ ಪ್ರಸಾದ ಗಂಡಾಂತರದಿಂದ ತಪ್ಪಿಸ್ಕೋಬೇಕು. ಪೊಲೀಸ್ನವ್ರು ಕರೆಸಿ ಈ ವಿಷಯದ ಬಗ್ಗೆ ವಿಚಾರಣೆ ಮಾಡಿಸೋದು ತುಂಬ ಒಳ್ಳೆಯದು ಅನ್ಸತ್ತೆ. ನನ್ನ ಕತ್ತಲ್ಲಿರೋ ಚೈನ್ ಕಾಣಿಸ್ತಾ ಇಲ್ಲ ರೀ. ಇದು ಖಂಡಿತ ಕಳ್ಳರ ಕೆಲಸನೇ. ನೀವು ಹೇಳ್ದಾಗೆ ನಾವು ಆಮೇಲೆ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ಸೋಣ. ಊರೊಳಗೆ ಕಳ್ಳರು ಬರೋದು ಅನ್ನೋದು ಇದಕ್ಕೂ ಮುಂಚೆ ನಡೆದಿಲ್ಲ. ಕೃಷ್ಣ, ಒಂದು ವೇಳೆ ಚಿಕ್ಕದು ನಡೆದ್ರು ಅದೆಲ್ಲ ನಡೆದು ತುಂಬ ವರ್ಷಗಳೇ ಆಯಿತು. ಇದು ಯಾರ ಕೆಲಸ ಇರ್ಬೋದು? ಇವಾಗ ನಾವು ವಿಷಯದ ಬಗ್ಗೆ ಎಷ್ಟೇ ಯೋಚನೆ ಮಾಡಿದ್ರೂ ಉತ್ತರ ಸಿಗಲ್ಲ. ಬಿಟ್ಬಿಡಿ ಕೃಷ್ಣ. ನಿಮ್ಮ ಮಗ ನೋಡಿದ್ರೆ ಈ ಪರಿಸ್ಥಿತಿ ಇದ್ದಾನೆ. ಈಗ ನಿಹಾರಿಕಾ ಕೈಲಿ ಪ್ರಸಾದ ಮಾಡಿಸೋದು ಹೇಗೆ? ಪ್ರಸಾದದ ಜೊತೆ ಮೂಗುತಿ ಧರಿಸೋ ಕಾರ್ಯಕ್ರಮ ಕೂಡ ಇದೆ ಇವತ್ತು. ಇವಾಗ ಏನು ಮಾಡೋದು? ಅಣ್ಣನ ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತೀನಿ. ನೀವು ನಿಹಾರಿಕಾ ಹತ್ರ ಪ್ರಸಾದ ಮಾಡಿಸಿ. ಹೌದು ಪುರೋಹಿತ್ರೆ, ನಮ್ಮ ಬಾವ ನಮ್ಮಣ್ಣ ಕೃಷ್ಣ ಬಾವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ. ನೀವು ಆ ಕಾರ್ಯಕ್ರಮನ ನಡೆಸ್ಬಿಡಿ. ಏನ್ ಮಾತಾಡ್ತಾ ಇದ್ಯಾ ಅವನಿ? ಈ ಪರಿಸ್ಥಿತಿನಲ್ಲಿ ನಾನು ಹೇಗ್ ಮಾಡಕ್ಕಾಗತ್ತೆ? ನನ್ನ ಮನ್ಸೆಲ್ಲ ಕೃಷ್ಣನ ಹತ್ರನೇ ಇರುತ್ತೆ. ಪ್ರಸಾದ ಮಾಡಿ ಅಮ್ಮನವ್ರಿಗೆ ನೈವೇದ್ಯ ಇಟ್ಟರೇನೆ ನೀವು ಬಂದಿರೋ ಕೆಲಸ ಪೂರ್ತಿ ಆಗತ್ತೆ. 10 ಊರಿಗೂ ಒಳ್ಳೇದಾಗತ್ತೆ. ಹೌದಮ್ಮ, ಈ ಮಹಾಶಿವರಾತ್ರಿ ದಿನ ನಿನ್ಗೆಲ್ಲ ಒಳ್ಳೇದೇ ಆಗತ್ತೆ. ಎಷ್ಟೋ ದಿನಗಳಿಂದ ನೀನ್ ಕಾಯ್ತಾ ಇರೋದು ಈ ದಿನಕ್ಕೋಸ್ಕರನೇ ಅಲ್ವಾ? ಇಲ್ಲ ಅನ್ಬೇಡ, ನೀವಾದ್ರೂ ಹೇಳಿ ಅತ್ತೆ. ಅಮ್ಮ ನಿಹಾರಿಕಾ, ಕೃಷ್ಣನ ಈ ಪರಿಸ್ಥಿತಿಲಿ ನೋಡ್ತಾ ನಾನು ಮನ್ಸನ್ನ ಪ್ರಸಾದ ಮಾಡೋದ್ರ ಮೇಲೆ ಇಡಕ್ಕಾಗಲ್ಲ ಅತ್ತೆ. ನನ್ನ ಗಂಡಂಗೆ ಏನಾದ್ರೂ ಆದ್ರೆ ಏನ್ ಪರಿಸ್ಥಿತಿ? ಇವರೆಲ್ಲರೂ ಕೇಳ್ತಾ ಇರೋದಕ್ಕೆ ಏನಾದ್ರೂ ಅರ್ಥ ಇದೆಯಾ ಹೇಳಿ? ದಯವಿಟ್ಟು ನೀವಾದ್ರೂ ಅರ್ಥ ಮಾಡ್ಕೊಳ್ಳಿ. ಮೊದಲು ನಾನು ಕೃಷ್ಣನ್ನ ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗ್ತೀನಿ. ನೀವೆಲ್ಲರೂ ಇಲ್ಲಿದ್ದು ಉಳಿದಿರೋ ಕಾರ್ಯಕ್ರಮನ ಮುಗಿಸ್ಕೊಂಡು ಬನ್ನಿ. ದಯವಿಟ್ಟು ಕಾರ್ವರೆಗೂ ನನಗೆ ಸಹಾಯ ಮಾಡಿ. ತಡ ಮಾಡಿದಷ್ಟು ನನ್ನ ಕೃಷ್ಣನ್ಗೆ ಏನಾದರೂ ಆಗ್ಬಹುದು. ನನ್ನ ನೋವನ್ನ ಅರ್ಥ ಮಾಡ್ಕೊಳ್ಳಿ. ಸಹಾಯ ಮಾಡಿ. ಈ ಸಲ ಹೀಗ್ ತಪ್ಪಿಸ್ಕೊಂಡ್ಯಾ ನಿಹಾರಿಕಾ? ಕೃಷ್ಣ, ಕೃಷ್ಣ,
ಕುಂಭಕರ್ಣ ನಿದ್ದೆ ಮಾಡ್ತಾ ಇರೋ ಹಾಗೆ ನಿದ್ದೆ ಮಾಡ್ತಿದ್ದಾನೆ. ಎದ್ದೇಳೋ ತಂದೆ. ಕೃಷ್ಣ, ಎಲ್ಲ ನಾಶ, ಸರ್ವನಾಶ ಆಗೋಯ್ತು. ಕೊನೆ ನಿಮಿಷದವರೆಗೂ ಬಂದು ಕೊನೆಯಲ್ಲಿ ಶನಿದೇವರು ತಲೆ ಮೇಲೆ ಹತ್ತಿ ತಾಂಡವಾಡ್ದಾಗಾಯ್ತು. ನಾನೇನೋ ದೊಡ್ಡ ದೊಡ್ಡ ಪ್ಲಾನ್ ಮಾಡೋದು, ಅದೇನೋ ಕೊನೆಗೆ ಅವನಿಗೆ ಸಹಾಯ ಆಗೋದು. ಥೂ, ನನ್ನ ಜೀವನಕ್ಕಿಷ್ಟು. ಕೃಷ್ಣ, ಕೃಷ್ಣ, ಏನಾಯ್ತು ತಂದೆ ನಿನ್ಗೆ? ಎದ್ದೇಳೋ. ಸತ್ತೆ! ಕೃಷ್ಣ, ಕೃಷ್ಣ, ಬಂಗಾರ, ನಾನು ಎಲ್ಲಿದ್ದೀನಿ? ಕಾರಲ್ಲಿ ನನ್ನ ಪಕ್ಕದಲ್ಲೇ ಇದೆಯಾ? ನಿನ್ ಬ್ರೈನಲ್ಲಿರೋ ಚಿಪ್ ಎಲ್ಲ ಅದು. ಬಂಗಾರ, ವಾಟರ್. ಏನ್ ನಡೀತು ಬಂಗಾರ? ಆ ವಿಷಯನ ನೀನ್ ಹೇಳ್ಬೇಕು. ಎಲ್ಲ ನಾವ್ ಅನ್ಕೊಂಡ ಹಾಗೇನೆ ನಡೀತು. ಅಲ್ಲಿ ಯಾಗ ನಡೀತಾ ಇರೋದು, ಜಾತ್ರೆನಲ್ಲಿ ನೀನು ಅಮ್ಮನವ್ರ ಹತ್ರ ಹೋಗ್ತಾ ಇದ್ದಿದ್ದು, ಸ್ಮೋಕ್ ಬಾಂಬ್ ಹಾಕೋದು ಎಲ್ಲ ಚೆನ್ನಾಗೆ ನಡೀತು. ಕೊನೆಯಲ್ಲಿ ಮಾತ್ರ ನೀನು ಪ್ರಜ್ಞೆ ತಪ್ಪಿ ಬಿದ್ದೋದೆ. ಮಧ್ಯದಲ್ಲಿ ಏನ್ ನಡೀತು ನಿಜವಾಗ್ಲೂ ಅರ್ಥ ಆಗಿಲ್ಲ. ಅಲ್ಲಿ ಜಾಸ್ತಿ ಹೊತ್ತಿದ್ದಿದ್ರೆ ಎಲ್ಲಿ ನಮ್ಮ ಪ್ಲಾನ್ ಎಲ್ಲ ಎಲ್ಲಿ ಬಯಲಾಗೋಗತ್ತೋ ಅಂತ ಎಲ್ಲರೂ ಯೋಚನೆ ಮಾಡೋ ಅಷ್ಟರಲ್ಲಿ ಅವಸರದಿಂದ ನಾನ್ ನಿನ್ನ ಕಾರಲ್ಲಿ ಕೂಡಿಸ್ಕೊಂಡು ಬಂದ್ಬಿಟ್ಟೆ. ಅಷ್ಟಕ್ಕೂ ಏನ್ ನಡೀತು ಹೇಳು. ಇವಾಗ ಕ್ಲಿಯರ್ ಆಗಿ ಎಲ್ಲ ನೆನಪಿಗೆ ಬಂತು ಬಂಗಾರ. ಆ ಕಾಲರುದ್ರ ಹೇಳ್ದಾಗೆ ಅಮ್ಮನವ್ರ ಹತ್ರ ಹೋದ್ನ, ಸರಿಯಾಗಿ ವಿಗ್ರಹನ ಟಚ್ ಮಾಡೋಣ ಅನ್ಕೊಳ್ಳೋಷ್ಟೊತ್ತಿಗೆ ನನ್ನ ಕಣ್ಮುಂದೆ ಅಮ್ಮ ಅವ್ರ ಜೊತೆಗೆ ಮಿಂಚು ಬಂತು. ಅಮ್ಮನವ್ರ ಸುತ್ತ ಒಂದು ದೊಡ್ಡ ಜಾಗ ಇತ್ತು. ಈ ಸಿನಿಮಾದಲ್ಲಿ ಗ್ರಾಫಿಕ್ಸ್ ಅಲ್ಲಿ ತೋರಿಸ್ತಾರೆ ನೋಡು, ಆ ಥರ ಇತ್ತು. ನನ್ನ ಕೈಯಲ್ಲಿ ಕಾಲರುದ್ರ ಕೊಟ್ಟಿರೋ ತಾಯ್ತಾ ಇತ್ತು ಅಂತ ಹೇಳಿ ಆ ಅಮ್ಮನವ್ರ ಶಕ್ತಿ ನನಗೇನು ಮಾಡಲ್ಲ ಅಂತ ಹೇಳಿ ನಾನು ಮುಂದೆ ಹೋಗ್ಬಿಟ್ಟೆ. ಆ ವಿಗ್ರಹನ ಮುಟ್ಟೋದಕ್ಕೆ ಹೋದೆ. ಅಷ್ಟೇ ಬಂಗಾರ, 1000 ವೋಲ್ಟೇಜ್ ಇರೋ ಟ್ರಾನ್ಸ್ಫಾರ್ಮ್ನ ಮುಟ್ಟಿದ್ರೆ ಎಷ್ಟು ಶಾಕ್ ಹೊಡೆಯುತ್ತೋ ಆ ಥರ ಹೊಡೆದ್ಬಿಡ್ತು. ಅಷ್ಟೇ, ಅಲ್ಲಿ ಎಗ್ರಿ ಬಿದ್ದಿದ್ದಷ್ಟೇ ನೆನಪಿರೋದು. ಆಮೇಲೆ ನೋಡಿದ್ರೆ ಇಲ್ಲಿ ನಿನ್ನ ಕಾರಲ್ಲಿ ಪಕ್ಕದಲ್ಲಿದ್ದಷ್ಟೇ. ಹಾಗಾದ್ರೆ ಆ ಕಾಲರುದ್ರ ಕೊಟ್ಟಿರೋ ತಾಯ್ತಾ ಕೂಡ ಅಮ್ಮನವ್ರ ಶಕ್ತಿ ಮುಂದೆ ಕೆಲಸ ಮಾಡ್ಲಿಲ್ಲ ಅಂತಾಯ್ತು. ಹೌದು, ಮತ್ತೆ ಇನ್ನೇನಕ್ಕಿದು? ಆ ಅವನಿ ನೋಡಿದ್ಲು ಅಂದ್ರೆ ಅನುಮಾನ ಪಡ್ತಾಳೆ. ತೆಗೆದು ಬಿಸಾಕು. ಬಂಗಾರ, ಏನೇ ಇದ್ರೂ ಇದನ್ನು ಒಪ್ಕೊಳ್ಳೇಬೇಕು. ನನಗಂತೂ 70 mm ಫಿಲ್ಮೇ ಕಾಣಿಸ್ತು. ಈ ಕಾಳರುದ್ರ ಆಗಲಿ ಕಳ್ಳರಾಗಲಿ ಯಾರು ಅಮ್ಮನವ್ರಿಗೆ ಏನು ಮಾಡೋಕ್ಕಾಗಲ್ಲ. ನಾವು ಬೇಕಿದ್ರೆ ಬೇರೆಯವ್ರನ್ನ ಎದುರಾಕೊಳ್ಳೋಣ, ಆದರೆ ಆ ವಿಗ್ರಹ ತಂಟೆಗೆ ಮಾತ್ರ ಹೋಗೋದು ಬೇಡ ಬಂಗಾರ. ಅದು ನಮಗೆ ಮೃತ್ಯುಗೆ ರೆಡ್ ಕಾರ್ಪೆಟ್ ಹಾಕಿಸಿ ನಮಗೆ ನಾವೇ ಆಹ್ವಾನ ಮಾಡಬಾರ್ದು ಬಂಗಾರ. ಕೊನೆ ನಿಮಿಷದಲ್ಲಿ ನಮ್ ಅಂದಾಜಿಗೆ ಬರ್ದೇ ಇರೋದೇನೋ ನಡೆದಿದೆ. ಆ ಫಾರಿನ್ ಅವ್ರ ಜೊತೆ ಒಳ್ಳೆ ಡೀಲ್ ಮಿಸ್ ಆಯ್ತು. ಮತ್ತೆ ಇಂಥ ಅವಕಾಶ ಸಿಗಲ್ಲ. ಬರೋ ವರ್ಷ ಇಂಥ ಒಂದ್ ಜಾತ್ರೆ ನಡೆಯೋವರೆಗೂ ಅಮ್ಮನವರು ಹೊರಗಡೆ ಬರಲ್ಲ. ವ್ರತ ಮಾಡಿದ್ರೆ ಫಲಿತಾಂಶ ಸಿಗ್ಬೇಕು ಅಂತಾರೆ. ನಾವು ಎಷ್ಟೇ ಕಷ್ಟಪಟ್ರು ಕೊನೆಗೆ ನಮ್ ಶ್ರಮ ಎಲ್ಲ ವ್ಯರ್ಥ ಆಗೋಯ್ತು. ಅಷ್ಟಕ್ಕೂ ನೀನು ಪ್ರಸಾದ ಮಾಡಿದ್ಯಾ? ಪ್ರಸಾದ ಮಾಡೋದ ನನ್ನ ಪಿಂಡ. ಅಂತ ಸಾಹಸನ ನನಗ್ ಮಾಡಕ್ಕಾಗತ್ತಾ? ಮಾಡಿದ್ರೆ ನಿನ್ಗಿಂತ ಇನ್ನೂ 10 ಹೆಜ್ಜೆ ದೂರದಲ್ಲಿ ಹಾರಿ ಬಿದ್ದಿರ್ತಿದ್ದೆ. ಅದರಿಂದ ತಪ್ಪಿಸ್ಕೊಳ್ಳೋಕ್ಕೋಸ್ಕರನೇ ನಿನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಹೇಳಿ ತಪ್ಪಿಸ್ಕೊಂಡು ಓಡ್ ಬಂದೆ. ಇಷ್ಟೊತ್ತಿಗಲ್ಲಿ ಪ್ರಸಾದ ಮಾಡೋ ಕಾರ್ಯಕ್ರಮ ಶುರುವಾಗಿರುತ್ತೆ. ಇವಾಗ ಅಮ್ಮ ಮಾಡ್ಬೋದಾ ಅಥವಾ ಅವನಿ ಮಾಡ್ಬೋದಾ? ಏನೋ
ಅಲ್ಲಿ ಏನ್ ನಡೆಯುತ್ತೋ ಏನೋ. ಆದ್ರೂ ನಾವಲ್ಲಿ ಇಲ್ದೇ ಇರುವಾಗ ಯಾರಿಗೇನಾದ್ರೆ ಏನಂತೆ, ನಾವೀಗ ಹೋಗೋಣ ನಡಿ. ಆ ಕಳ್ಳರು ಇಂಥ ಕೆಲಸ ಮಾಡ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ನಡೆದಿದ್ದು ಕಳ್ರ ಕೆಲಸ ಅಲ್ಲ ಬಾವ. ನಂಗೆ ನಿಹಾರಿಕಾ ಮೇಲೆ ಅನುಮಾನ ಇದೆ. ಆಗಿರ್ಬೋದು, ಆದರೆ ಸಾಕ್ಷಿ ಇಲ್ದೇನೆ ನಾವು ನಿರೂಪಿಸೋದಕ್ಕಾಗಲ್ಲ ಅಲ್ವಾ? ಪ್ರಸಾದ ಮಾಡ್ಬೇಕಾಗಿರೋ 2ನೇ ಸೊಸೆ ಅವಳು ಗಂಡನ್ ಕರ್ಕೊಂಡು ಹೊರಟೋಗಿದ್ದಾಳೆ. ಈಗ ಅಮ್ಮವ್ರಿಗೆ ನೈವೇದ್ಯ ಮಾಡೋ ವಿಷಯನ ಏನ್ ಮಾಡೋದು ಪೂಜಾರ್ರೆ? ಅಮ್ಮ, ನಡೆದಿರುವಂಥದ್ದು ನೋವು ತರುವಂಥದ್ದೇ ಆದರೂ ಅಮ್ಮನವರಿಗೆ ಪ್ರಸಾದ ಸಮರ್ಪಣೆ ಆಗಬೇಕು. ನಮ್ಮ ಸಂಪ್ರದಾಯನ ನಾವೇ ಬೇಡ ಅಂದ್ಕೊಂಡ್ರೆ ಇನ್ನೊಂದು ಅಪಾಯದ ಮುನ್ಸೂಚನೆ ಆಗುತ್ತಮ್ಮ. ಅದು ಅಲ್ಲದೆ ನಿಹಾರಿಕಾ ಅಮ್ಮವ್ರಿಗೆ 11 ಬಿಂದಿಗೆ ನೀರಿಂದ ಅಭಿಷೇಕ ಕೂಡ ಮಾಡೋಕ್ಕಾಗಲಿಲ್ಲ. ಇದಕ್ಕೆ ಇಷ್ಟು ಯೋಚನೆ ಯಾಕಮ್ಮ? ಪ್ರಸಾದ ನೀನೇ ಮಾಡಿದ್ರೆ ಆಗತ್ತಲ್ವಾ? ಹೌದು ವೇದ, ಕಾರ್ಯಕ್ರಮ ಮುಗಿಸ್ಕೊಂಡು ಆದಷ್ಟು ಬೇಗ ಕೃಷ್ಣನ ಹತ್ರ ಹೋಗೋಣ. ಇನ್ನು ತಡ ಯಾಕೆ? ಪ್ರಸಾದ ತಯಾರಿ ಮಾಡೋದನ್ನ ಶುರು ಮಾಡಿ ಅತ್ತೇವ್ರೆ. ಏನ್ ಯೋಚನೆ ಮಾಡ್ತಿದ್ದೀರಾ ಅತ್ತೆ? ಕೃಷ್ಣ ಬಾವಂಗೆ ಏನೂ ಆಗಲ್ಲ, ನೀವು ಧೈರ್ಯವಾಗಿರಿ. ಪ್ರಸಾದ ಮಾಡೋದಕ್ಕೋಸ್ಕರನೇ ಇಲ್ಲೇ ಇದ್ದೀನಿ ಹೊರತು ನನ್ನ ಮನಸ್ಸು ಕೂಡ ಸರಿಯಾಗಿಲ್ಲ. ನನಗೆ ಕೃಷ್ಣನೇ ನೆನಪಿಗೆ ಬರ್ತಿದ್ದಾನೆ. ಇಂಥ ಸಮಯದಲ್ಲಿ ನಾನು ಕೂಡ ಪ್ರಸಾದ ಮಾಡೋದ್ರ ಮೇಲೆ ಮನ್ಸಿಡೋಕ್ಕಾಗೋದಿಲ್ಲ. ದಯವಿಟ್ಟು ಯಾರು ಏನು ಅನ್ಕೋಬೇಡಿ. ನಿಮ್ ಪರಿಸ್ಥಿತಿ ನಮ್ಗೆ ಅರ್ಥ ಆಗತ್ತಮ್ಮ. ನೀವೇನು ಅನ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತು ಹೇಳ್ತೀನಮ್ಮ. ಹೇಳಮ್ಮ. ಇದಕ್ ಮೊದ್ಲು ಏನಾದ್ರೂ ಆತಂಕ ಬಂದಾಗ ನಿಮ್ ಚಿಕ್ಕ ಸೊಸೆ ಅವನಿ ಪ್ರಸಾದ ರೆಡಿ ಮಾಡಿ ಅಮ್ಮವ್ರಿಗೆ ಸಮರ್ಪಿಸ್ತಿದ್ಲಲ್ವಾ? ಈ ಸಾರಿನೂ ನಿಮ್ ಚಿಕ್ಕ ಸೊಸೆ ಕೈಯಲ್ಲೇ ನೈವೇದ್ಯ ಮಾಡಿಸಿ. ಹೌದಮ್ಮವ್ರೆ, ಅವನಿಯವ್ರು ಮಾಡಿದ್ರೇನೆ ನಮ್ಮೂರ್ನವ್ರು ಚೆನ್ನಾಗಿರ್ತಾರೆ. ಹೋಗ್ಲಿ, ಈ ಸರಿ ಏನಾದ್ರೂ ವಸಂತ ಹತ್ರ ಟ್ರೈ ಮಾಡ್ಸೋಣ್ವಾ ಅತ್ತೇವ್ರೆ? ಈ ಸಮಯದಲ್ಲಿ ಪ್ರಯೋಗ ಯಾತಕ್ಕೆಪ್ಪ? ಓಹೋ, ನೀವು ಹಾಗೆ ಫಿಕ್ಸ್ ಆಗಿದ್ದೀರಾ? ಮನೆಗ್ ಬಾ, ನೀನ್ ನೋಡ್ಕೋತೀನಿ. ಸುಮ್ಮನೆ ಊರ್ನವ್ರು ಕೊಟ್ಟಿರೋಂಥ ಸಲಹೆ ಚೆನ್ನಾಗೇ ಇದೆಯಲ್ಲಮ್ಮ. ಸರಿ ಪುರೋಹಿತ್ರೆ, ನಿಮ್ಮೆಲ್ಲರಿಷ್ಟಾನೇ ನನ್ನ ಇಷ್ಟ. ಅಮ್ಮ ಅವನಿ, ಈ ಸಲ ಕೂಡ ಪ್ರಸಾದ ಮಾಡೋ ಜವಾಬ್ದಾರಿನ ನೀನೇ ತಗೊಳಮ್ಮ. ಸರಿ ಅತ್ತೆ, ಎಲ್ರೂ ಹೇಳ್ದ ಹಾಗೆ ಪ್ರಸಾದನ ನಾನೇ ಮಾಡ್ತೀನಿ. ಆ ಕಡೆ ಈ ಕಡೆ ತಿರುಗಿ ಪ್ರಸಾದದ ಕತೆ ಮತ್ತೆ ಅವನಿ ಹತ್ರನೇ ಬಂದು ನಿಲ್ತು. ಯಾವುದಕ್ಕಾದ್ರೂ ಹಣ್ಣಲ್ಲಿ ಬರ್ದಿರ್ಬೇಕು ಬಾಬಾ. ತಗೊಳ್ಳಿ ಅತ್ತೆ.
ಅನ್ನಪೂರ್ಣ ಮಾತೆಗೆ ಅನ್ನಪೂರ್ಣ ಮಾತೆಗೆ ಅನ್ನಪೂರ್ಣ ಮಾತೆಗೆ. ಇನ್ನು ನಾವು ಹೋಗಿ ಬರ್ತೀವಿ. ಸರಿನಮ್ಮ. ವೆರಿ ಡಿಸಪಾಯಿಂಟೆಡ್, ವೆರಿ ಡಿಸಪಾಯಿಂಟೆಡ್. ಯಾರಿಂದಾನೋ ಆಗದೇ ಇರೋ ಕೆಲಸ ನಿಮ್ಮಿಂದ ಆಗುತ್ತೆ ಅಂತ ತುಂಬ ಹೋಪ್ ಇಟ್ಟುಕೊಂಡಿದ್ವಿ. ಫೈನಲ್ ಆಗಿ ಸೋತೋದ್ವಿ. ನಿಮ್ಮೆಲ್ಲರಿಗಿಂತ ಇದು ನನಗೆ ಘೋರ ಅವಮಾನ, ಘೋರ ಸೋಲು. ಇಲ್ಲಿವರೆಗೂ ನನ್ನ ತಾಂತ್ರಿಕ ಶಕ್ತಿಯನ್ನ ಯಾವ ಮಾನವ ಶಕ್ತಿನೂ ತಡೆದಿರಲಿಲ್ಲ, ಯಾವ ದೈವ ಶಕ್ತಿನೂ ಅಡ್ಡಿ ಮಾಡಿರಲಿಲ್ಲ. ಮೊದಲ ಸಾರಿ ಒಬ್ಬ ಸಾಮಾನ್ಯ ಸ್ತ್ರೀ ಭಂಗ ಮಾಡಿಬಿಟ್ಲು. ಅವನಿ ಸಾಮಾನ್ಯಳಲ್ಲ, ಅವಳಲ್ಲಿ ಅಮ್ನೋರ ಶಕ್ತಿ ಇದೆ. ಆ ಶಕ್ತಿನೇ ನನ್ನ ಯಾಗನ ಅಸಂಪೂರ್ಣ ಮಾಡಿದ್ದು. ಇಲ್ಲ ಅಂದಿದ್ರೆ ಅಮ್ನೋರ ವಿಗ್ರಹ ನಿಮ್ಮ ಕೈಯಲ್ಲಿರ್ತಿತ್ತು. ಎಷ್ಟೋ ಜನ ಹುಟ್ಟುತ್ತಾರೆ, ಆದ್ರೆ ಕೆಲವರು ಒಂದು ಕಾರಣಕ್ಕೋಸ್ಕರ ಹುಟ್ಟುತ್ತಾರೆ. ಅವರನ್ನ ಕಾರಣ ಜನ್ಮರು ಅಂತ ಹೇಳ್ತಾರೆ. ಅವನಿ ಕೂಡ ಅಂತವಳೆ. ಒಂದು ರಾಜ್ಯಕ್ಕೆ ಕಾವಲಾಗಿ ಸೈನ್ಯಾಧಿಪತಿ ಹೇಗಿರ್ತಾನೋ ಆ ಮನೆಗೆ ಕಾವಲಾಗಿ ಆ ಅವನಿ ಇದ್ದಾಳೆ. ವೇದವತಿ ಮನೆನ ಕವಚದ ಹಾಗೆ ಕಾಪಾಡ್ತಿದ್ದಾಳೆ. ಆ ಕವಚನ ಕದಲಿಸೋದು ಅಸಾಧ್ಯ. ಅದಕ್ಕೆ ಆ ಅವನಿನೇ ಅನ್ನಪೂರ್ಣ ದೇವಿ ವಿಗ್ರಹನ ತಂದು ನಿಮ್ಮ ಕೈಗೆ ಕೊಡೋ ಹಾಗೆ ಮಾಡಬೇಕು. ಅದು ಹೇಗೆ ಪಾಸಿಬಲ್ ಆಗುತ್ತೆ ಕಾಲರುದ್ರ? ಕೆಲವು ಕೆಲಸನ ಕೆಲವರ ಮುಖಾಂತರನೇ ಸಾಧಿಸಬೇಕು. ನಿಮಗೆ ಆ ವಿಗ್ರಹ ಬೇಕು ಅಂದ್ರೆ ಆ ಅವನಿನ ನಿಮ್ಮ ದಾರಿಗೆ ತರಿಸ್ಕೋಬೇಕು. ಅದನ್ನು ಬಿಟ್ಟರೆ ಬೇರೆ ದಾರಿ ಇಲ್ಲ. ಅದು ನಮ್ಮಿಂದ ಪಾಸಿಬಲ್ ಆಗ್ಲಿಲ್ಲ. ಅದಕ್ಕೆ ನಿಮ್ಮ ಹತ್ರ ಬಂದಿದ್ದು. ನೀವು ಇಂಥ ಐಡಿಯಾ ಕೊಡ್ತಿದ್ದೀರಲ್ಲ, ಯಾಕೆ? ಅವನಿ ಅವರಿಂದ ಕೆಲಸ ಮಾಡಿಸೋದಕ್ಕೆ ನೀವೇ ಏನಾದರೂ ಒಂದು ಐಡಿಯಾ ಕೊಡಿ. ಅವಳನ್ನು ವಶ ಮಾಡ್ಕೊಳ್ಳೋದಕ್ಕೆ ಯಾವುದಾದ್ರೂ ಯಾಗ ಮಾಡಿ. ಗುಡ್ ಐಡಿಯಾ. ಭೂತ ಪ್ರೇತಗಳಿಗೆ ಅಧಿಪತಿ ಆಗಿರೋ ನನ್ನಂತವನಿಗೆ ಕೂಡ ಅರ್ಥ ಆಗದಿರೋ ರಹಸ್ಯಗಳು ಈ ಅನಂತ ವಿಶ್ವದಲ್ಲಿ ಎಷ್ಟೋ ಇರುತ್ತವೆ. ನೀವು ಕೇಳಿದ ರೀತಿಯಲ್ಲೇ ಬೇರೆ ಮಾರ್ಗನ ನಾನ್ ಕಂಡು ಹಿಡಿತೀನಿ. ನೀವು ಮಾತ್ರ ಆ ಅವನಿನ ನಿಮ್ಮ ದಾರಿಗೆ ತಂದ್ಕೊಳ್ಳೋದಕ್ಕೆ ನಿಮ್ಮ ಪ್ರಯತ್ನ ಮುಂದುವರಿಸಿ. ಕಾಪಾಲ. ಎಲ್ಲರೂ ಸಂತೋಷವಾಗಿ ಜಾತ್ರೆಗೆ ಹೋದ್ವಿ. ಎಲ್ಲ ಚೆನ್ನಾಗೇ ನಡೆಯುತ್ತೆ ಅಂತ ಅನ್ಕೊಂಡಿದ್ವಿ. ಕೊನೆ ನಿಮಿಷದಲ್ಲಿ ಅಂತ ಅಲ್ಲೋಲ ಕಲ್ಲೋಲ ಯಾಕೆ ನಡೀತೋ ನನಗೆ ಅರ್ಥ ಆಗ್ತಿಲ್ಲ. ಈ ಸರಿ ಆದ್ರೂ ನನ್ನ ಎರಡನೇ ಸೊಸೆ ಹತ್ರ ನಾನು ಪ್ರಸಾದ ಮಾಡ್ಸೋಕ್ಕಾಗುತ್ತೆ ಅನ್ಕೊಂಡಿದ್ದೆ. ನಿಹಾರಿಕಾಗೆ ಅದೃಷ್ಟ ಸಿಗದೆ ಇರೋ ಹಾಗೆ ಆಯ್ತಲ್ಲ ಅಂತ ಮತ್ತೆ ಅದೃಷ್ಟ ಅವನಿಗೆ ಸಿಕ್ತು. ನಿನ್ನ ಸೇವೆ ಮಾಡೋ ಅಂತ ಭಾಗ್ಯನ ನಿಹಾರಿಕಾಗೆ ಕೊಡದೆ ಯಾಕೆ ದೂರ ಮಾಡ್ತಿದ್ಯೋ ನಿನಗೆ ಗೊತ್ತಾಗ್ಬೇಕು. ನಮ್ಮನ್ನ ಕಣ್ಣಿನ ರೆಪ್ಪೆ ಹಾಗೆ ಕಾಪಾಡ್ತಾ ನಡ್ಸೋದು ನೀನೇ. ಎಲ್ಲ ನಿನ್ ಮೇಲೆ ಬಿಟ್ಟಿದ್ದೀನಿ. ನೀನ್ ಯಾವಾಗ ಸಂಕಲ್ಪಿಸ್ತೀಯೋ ಅಲ್ಲಿವರೆಗೂ ಕಾಯ್ತಾ ಇರ್ತೀನಮ್ಮ. ಅಮ್ಮನವರು ಪ್ರತಿ ಸಲ ನಿನ್ನ ಹತ್ರನೇ ಪ್ರಸಾದ ಮಾಡಿಸ್ಕೋತಿದ್ದಾರೆ. ನಿನ್ನ ಮೇಲ್ ತೋರಿಸೋ ಕೃಪಾ ಕಟಾಕ್ಷನ ನಿಹಾರಿಕಾ ಮೇಲೆ ಯಾಕೆ ತೋರಿಸ್ತಿಲ್ವೋ ನನಗೆ ಗೊತ್ತಾಗ್ತಿಲ್ಲ. ಅಮ್ಮ, ಜಾತಕದಲ್ಲಿ ಏನಾದರೂ ಸಮಸ್ಯೆ ಇದೆಯೇನೋ ಇವಾಗಾದ್ರೂ ಯೋಚನೆ ಮಾಡಿ. ಆ ಮಾತು ಹೇಳ್ಬೇಡ ಶ್ರೀಕರ್. ನಿಹಾರಿಕಾ ಜಾತಕದಲ್ಲಿ ಯಾವುದೇ ಸಮಸ್ಯೆನೂ ಇಲ್ಲ. ಅಂಥದ್ದೇನಾದ್ರೂ ಇದ್ರೆ
ನನ್ನ ಉಸಿರೇ ನಿಂತು ಹೋಗುತ್ತೆ.